ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಾ ಮಾಡುವ ಎಲ್ಲ ವಿಡಿಯೋಸು ನಿಮಗೆ ನೋಟಿಫೈಡ್ ಆಗುತ್ತೆ. ನಿಮಗೆ ಮಾಹಿತಿ ತಿಳಿಯುತ್ತೆ ಏನಪ್ಪ ಆಗ್ತಿದೆ ಸ್ಪರ್ಧಾತ್ಮಕ ಲೋಕದಲ್ಲಿ, ಯಾವೆಲ್ಲ ಬದಲಾವಣೆ ಆಗ್ತಿದೆ, ಏನು ಸಮಾಜದಲ್ಲಿ ಚರ್ಚೆಗಿದೆ, ಆ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಸ್ಪರ್ಧಾರ್ಥಿಗಳೇ, ಏನಪ್ಪ ನೀವು ತಮ್ಮನೇಲಿ ನೋಡ್ಬೋದು, KS ಅಕ್ರಮ ಅಂತ ತಮ್ಮನೇಲಿ ಕೊಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಕಾಸಿದ್ದೋನೆ ಬಾಸ್ ಅಂತ ತಮ್ಮನೇಲಲ್ಲಿ ಹೇಳಿದ್ದೀನಿ. ಜೊತೆಗೆ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದನ್ನು ತಮ್ಮನೇಲಲ್ಲಿ ಮೆನ್ಷನ್ ಮಾಡಿದ್ದೀನಿ. ಜೊತೆಗೆ ನಮ್ಮ KPSSಲ್ಲಿ ಏನಪ್ಪ ಆಗಿದೆ ಅಂದರೆ, ಅವರು ಎಕ್ಸಾಮ್ ಮಾಡೋದಕ್ಕಿಂತ ಒಂದು ಹುದ್ದೆಗೆ ಇಷ್ಟು ಕೋಟಿ ಅಂತ ಆಫರು ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ವಿಚಾರವಾಗಿ ಇವತ್ತನ್ನು ನಾನು ಟಾಪಿಕನ್ನು ತೊಗೊಂಬಂದಿದ್ದೀನಿ. ಮೊದಲಿಗೆ ಕನ್ನಡ ಲೋಪದೋಷ ಆಯಿತು ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷ ಆದಾಗ ಮತ್ತೆ ರೀನೋಟಿಫಿಕೇಷನ್ ಮಾಡ್ತೀನಿ ಅಂತ CM ಸಾಹೇಬರು ಟ್ವೀಟ್ ಮಾಡಿದರು. ಟ್ವೀಟ್ ಪ್ರಕಾರ ಅವರು ಮತ್ತೆ ಎಕ್ಸಾಮ್ ಮಾಡಿದ್ರು. ಮತ್ತೆ ಹೇಗೇನೇನಪ್ಪ ಅಂದರೆ ಪ್ರಿಲಿಮ್ಸನ್ನು ಕಂಡಕ್ಟ್ ಮಾಡಿದ್ರು. ಅದರಲ್ಲೂ ಮತ್ತೆ ಸಾಕಷ್ಟು ಕನ್ನಡ ಲೋಪದೋಷಗಳಿದ್ವು. ಅದಕ್ಕೆ ಅವರು ಯಾವುದೇ ರೀತಿ ಮತ್ತೆ ನಾವು ಎಕ್ಸಾಮ್ ಮಾಡೋದಿಲ್ಲ, ಮೇನ್ಸ್ ಮಾಡ್ತೀವಿ ಅಂತ ಒಂದು ನಿರ್ಧಾರ ತೊಗೊಂಡು ಮೇನ್ಸ್ ಮಾಡಿದ್ರು. ಆ ಮೇನ್ಸ್ ಯಾವ ರೀತಿ ಮಾಡಿದ್ರು, ಆಗ ಸ್ಪರ್ಧಾರ್ಥಿಗಳು ಕೆಲವೊಬ್ಬರು ರಿಟ್ ಹಾಕ್ಕೊಂಡ್ರು. ಹೈಕೋರ್ಟಲ್ಲಿ ರಿಟ್ ಹಾಕ್ಕೊಂಡಾಗ ಯಾರು ರಿಟ್ ಹಾಕ್ಕೊಂಡಿದ್ರು ಅವರಿಗೆ ಮಾತ್ರ ನ್ಯಾಯ ಸಿಕ್ಕಿತು. ನಮ್ಮ ಕಾನೂನು ಅಡಿಯಲ್ಲಿ ಒಂದು ಮಾತಿದೆ ಸ್ಪರ್ಧಾರ್ಥಿಗಳೇ, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಮ್ಮ ಕಾನೂನೇ ಹೇಳುತ್ತೆ. ಬಟ್ ಆದರೆ ನ್ಯಾಯ ದೇಗುಲದಲ್ಲಿ ಇದೆ ಎಲ್ಲೋ ಒಂದು ರೀತಿ ಹಿನ್ನಡೆ ಸ್ಪರ್ಧಾರ್ಥಿಗಳಿಗೆ, ಕನ್ನಡ ಮೀಡಿಯಂ ಸ್ಪರ್ಧಾರ್ಥಿಗಳಿಗೆ ನನಗೆ ಭಾಸವಾಗ್ತಾ ಇದೆ ಸ್ಪರ್ಧಾರ್ಥಿಗಳೇ. ಯಾಕೆ ಅಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಎಲ್ಲರೂ ಸಮಾನರು. ಇಲ್ಲಿ ಮೇಲ್ವರ್ಗ ಕೆಳವರ್ಗ ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು. ಈಗ ರಿಟ್ ಹಾಕ್ಕೊಂಡಿದ್ದಾರೆ, ಕನ್ನಡದಲ್ಲಿ ಲೋಪದೋಷಗಳಾಗಿದೆ ಅಂತ ರಿಟ್ ಹಾಕ್ಕೊಂಡಿದ್ರು. ಅವ್ರಿಗೆ ಮೇನ್ಸ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಬಿಕಾಸ್ ಅವ್ರು ಫಿನಾನ್ಷಿಯಲಿ ಸ್ಟ್ರಾಂಗ್ ಇರದೇ ಇರಬಹುದು, ಯಾವುದೋ ಅಡ್ವೊಕೇಟ್ರು ಮಾಡಿಕೊಂಡ್ರು. ಜೊತೆಗೆ 70,000 ವಿದ್ಯಾರ್ಥಿಗಳು, ಮತ್ತು ಅವರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಅಲ್ವಾ, ಅವ್ರಿಗೂ ಮತ್ತೆ ತೊಂದರೆ ಆಗಿದೆ ಅಂತ ಮನವರಿಕೆ ಆಗಿದೆ ತಾನೆ. ಬಟ್ ಇವ್ರಿಗೆ ಯಾಕೆ ಕೊಡಲಿಲ್ಲ, ಬಟ್ ಇವ್ರಿಗೆ ಮಾತ್ರ ಯಾಕೆ ಆಪ್ಷನ್ ಕೊಟ್ಟರು ಮೇನ್ಸ್ ಬರೆಯೋದಕ್ಕೆ? ಓಕೆ, ಇನ್ನೂ ಒಂದು ಸ್ಪರ್ಧಾರ್ಥಿಗಳೇ, ಇಲ್ಲಿ ರಿಟ್ ಹಾಕ್ಕೊಂಡರು ಮಾತ್ರ ಎಲಿಜಿಬಲ್ ಅಲ್ಲ, ಜೊತೆಗೆ ಇವರು ಹೊರಗಡೆ ಇರೋರು ಎಲಿಜಿಬಲ್ ಅಲ್ಲ ಅಂತ ನಾನು ಹೇಳಕ್ಕೆ ಬರೋದಿಲ್ಲ. ಎಲ್ಲರಿಗೂ ಸಾಮರ್ಥ್ಯ ಇದೆ, ಅವರದೇ ಆದ ಸಾಮರ್ಥ್ಯ ಇರುತ್ತೆ. ಮತ್ತು ಈಗೇನು KPSC ರಿಸಲ್ಟ್ ಬಿಟ್ಟಿದೆ, ರಿಸಲ್ಟಲ್ಲಿ ಸಾಕಷ್ಟು ನಿಷ್ಠಾವಂತ ವಿದ್ಯಾರ್ಥಿಗಳು ಇದ್ದಾರೆ, ಜೊತೆಗೆ ಅಷ್ಟೇ ಭ್ರಷ್ಟ ವಿದ್ಯಾರ್ಥಿಗಳು ಇದ್ದಾರೆ. ನಾನು ನಿಷ್ಠಾವಂತ ವಿದ್ಯಾರ್ಥಿಗಳ ಪರವಾಗಿ ಯಾವಾಗಲೂ ಹೇಳ್ತೀನಿ, ಭ್ರಷ್ಟ ವಿದ್ಯಾರ್ಥಿಗಳ ಎಗೇನೆಸ್ಟ್ ನಾನು ಮಾತಾಡ್ತೀನಿ. ಈಗ ನಾನು ನೋಡ್ತಿದ್ದೀನಿ, ಲಿಸ್ಟನ್ನು ಅಬ್ಸರ್ವೇಷನ್ ಮಾಡಿದಾಗ ಸಾಕಷ್ಟು ಸೀರಿಯಲ್ ನಂಬರ್. ಅದು ಹೇಗೆ ಸಾಧ್ಯ ಸ್ಪರ್ಧಾರ್ಥಿಗಳೇ? ನಾವು ಇದನ್ನು ಯಾವ ರೀತಿ ಇದನ್ನು ನಾವು ಅರಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಈಗ ನಾನು ಆಸ್ಪಿರೆಂಟ್, ನಾನು ಬರೆದಿದ್ದೆ, ನಾನು ಪ್ರಿಲಿಮ್ಸ್ ಆಗಲಿಲ್ಲ, ನಾನು ರಿಟ್ ಹಾಕ್ಕೊಳ್ಳಿಲ್ಲ. ಯಾಕಂದರೆ ಬಿಕಾಸ್ ನನಗೆ ಅಡ್ವೊಕೇಸಿ ಇತ್ತು, ನಾನು ಬೇಡ ಬಿಡು ಅಂತ ಹೇಳಿ ನಾನು ಸುಮ್ಮನಾದೆ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೂ ಎಲಿಜಿಬಲ್ ಆಗದೆ ಇರೋರು ತುಂಬ ಜನ ಇರ್ತಾರಲ್ವ ಮೇನ್ಸ್ಗೆ. ಈಗ ರಿಟ್ ಹಾಕ್ಕೊಂಡಿರೋರ ಬಗ್ಗೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ರಿಟ್ ಆಗದೆ ಇರೋರ ಬಗ್ಗೆನೂ ಬ್ಲೇಮ್ ಮಾಡ್ತಾ ಇಲ್ಲ. ಜೊತೆಗೆ ಈಗ ಭ್ರಷ್ಟ ಸ್ಪರ್ಧಾರ್ಥಿಗಳಿರಲ್ಲ, ಅವರನ್ನು ಬ್ಲೇಮ್ ಮಾಡ್ತಾ ಇದ್ದೀನಿ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳೇ, ಏನಪ್ಪ ಅಂದರೆ, ಈಗ ನಾನು ಇನ್ನೂ ಒಂದು ಹೇಳ್ತೀನಿ, ನಿಮ್ಮ ಸರ್ಕಲಲ್ಲಿ ಯಾರೆಲ್ಲ ನಿಮಗೆ ಏನಾದರೂ ಮಾಹಿತಿ ತಿಳಿದು ಬಂದಾಗ ಅದನ್ನು ಶೇರ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಅಂತ ನಿಮ್ಮ ವಿದ್ಯಾರ್ಥಿಗಳ ಪರವಾಗಿ ಈಗ ಸಾಕಷ್ಟು ಹೋರಾಟಗಾರರು ಇದ್ದಾರೆ, ಅವರಿಗೆ ಮಾಹಿತಿಯನ್ನು ಶೇರ್ ಮಾಡಿ. ಮುಂದಾಗುವ ಅನಾಹುತವನ್ನು ತಪ್ಪಿಸಿ. ಇಲ್ಲಿ ಎಷ್ಟೋ ಜನ ನಿಷ್ಠಾವಂತ ಅಭ್ಯರ್ಥಿಗಳಿಗೂ ಮೋಸ ಆಗ್ತಾ ಇದೆ. ಯಾಕೆ? ಮೇನ್ಸ್ ಬರೆದಿರೋರು ಸಾಕಷ್ಟು ಜನ ನನ್ನ ಸ್ನೇಹಿತರಿದ್ದಾರೆ, ಅವರು ಯಾವುದೇ ರೀತಿ ಲಂಚ ಕೊಟ್ಟದೆ ಮೇನ್ಸ್ ಕ್ಲಿಯರ್ ಆಗಿರೋರು ಇದ್ದಾರೆ. ಹಾಗಂತ ನಾವು ಎಲ್ಲರನ್ನೂ ದೂಷಿಸೋ ತಪ್ಪು. ಬಟ್ ಆದರೆ ಇದು ನೋಡಿದಾಗ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಸ್ಪರ್ಧಾರ್ಥಿಗಳೇ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಆ KPSC ಅವರಿಗೆ ಕ್ಯಾಕರ್ಸ್ ಹೋಗಿಬೇಕು ಅವರಿಗೆ ಫಸ್ಟ್ ಆಫ್ ಆಲ್. ಜೊತೆಗೆ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡೋಕ್ಕೆ ಬರೋದಿಲ್ಲ. ಎಕ್ಸಾಮನ್ನು ಆತುರದಿಂದ ರಾತ್ರಿ ಮಾಡೋ ಅವಶ್ಯಕತೆ ಏನಾಗಿರುತ್ತೆ? ಸರಿನಪ್ಪ, ಈಗ ರಿಟ್ ಪಿಟಿಷನ್ ಹಾಕ್ಕೊಂಡ್ರು, ಅವರಿಗೆ ಮೇನ್ಸ್ ಬರೆಯೋದಕ್ಕೆ ಎಲಿಜಿಬಲ್ ಟೈಮ್ ಕೊಟ್ಟರು,
ಯಾವುದೇ ಒಬ್ಬ ಆಸ್ಪಿರೆಂಟು ಮೇನ್ಸ್ಗೆ ಎಲಿಜಿಬಲ್ ಆಗಿದ್ದಾನೆ ಅಂದರೆ ಅವ್ರಿಗೆ ಇಂತಿಷ್ಟು ಸಮಯ ಬೇಕಾಗುತ್ತೆ, ಸಮಯ ತಗೊಂಡು ಅವ್ರು ಎಕ್ಸಾಮ್ ಬರೀಬೇಕಾಗುತ್ತೆ. ಕೆಲವೊಂದೆಲ್ಲ ಷರತ್ತುಗಳಿರುತ್ತೆ, ಅದನ್ನೆಲ್ಲ ಪಾಲನೆ ಮಾಡದೆ ಅವರಿಗೆ ಆದ ಏನು ಒಂದು ರೂಮನ್ನು ಕೊಟ್ಟು ಅದರಲ್ಲಿ ಎಕ್ಸಾಮ್ ಬರೆಸಿ. ಮತ್ತು ಇನ್ನೂ ಒಂದು ಸ್ಪರ್ಧಾರ್ಥಿಗಳಿಗೆ ನನಗೇನು ಗೋಚರ ಆಗ್ತಾ ಇದೆ ಅಂದರೆ, ಇದು ಪ್ರಿಲಿಮ್ಸ್ ಆದಮೇಲೆ ಮೇನ್ಸೇ ಡೀಲ್ ಆಗಿದೆ ಅನ್ನೋದು ನನ್ನ ಅನಿಸಿಕೆ ಸ್ಪರ್ಧಾರ್ಥಿಗಳಿಗೆ. ಯಾಕಂದರೆ ಈಗ ಇಂಟರ್ವ್ಯೂ ಬಂದು ಓನ್ಲಿ 25 ಮಾರ್ಕ್ಸ್ ಇರೋದ ಕಾರಣದಿಂದ ಇಲ್ಲಿ ಯಾವುದೇ ರೀತಿ ಗೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳಿಗೆ ಕ್ವಶನ್ ಪೇಪರನ್ನು ಕೊಟ್ಟು ಆನ್ಸರ್ ಶೀಟ್ ಬುಕ್ಲೆಟನ್ನು ಕೊಟ್ಟು ಬರೆದಿರುವ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ನೋಟಿಫಿಕೇಷನ್. ಹಾಗಂತ ಹೇಳ್ಬಿಟ್ಟು ಪಾಪ ಎಷ್ಟೋ ಜನ ನಿಷ್ಠಾವಂತರಿದ್ದಾರೆ, ಇದರಲ್ಲೂ ಅವ್ರಿಗೂ ಅನ್ಯಾಯ ಆಗುತ್ತೆ. ಬಟ್ ಏನೇ ಆಗಿರಲಿ, ಇದು ಟೋಟಲ್ ಏನು ಹೇಳುತ್ತೆ, ಅಲ್ಲಿ ಕ್ಯಾಟಲ್ಲಿ ಹಾಕ್ಕೊಂಡ್ರು, ಕ್ಯಾಟ್ ಏನು ಹೇಳುತ್ತು 56% ಕಾಲ್ ಆಗಿದೆ, ಇದು ಅಸಂವಿಧಾನಿಕ ಅಂತ ಅದು ಹೇಳ್ತು. ಬಟ್ ಅದು ಅವರು ಕೇರೇ ಮಾಡಲಿಲ್ಲ. ಮತ್ತು ಹೈಕೋರ್ಟ್ಗೆ ಹೇಳ್ತು, ಹೈಕೋರ್ಟ್ಗೆ ಹೋಯಿತು. ಈ ಹಗ್ಗ ಜಗ್ಗಟ್ಟಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಸ್ಪರ್ಧಾರ್ಥಿಗಳು ಜಿಗುಪ್ಸೆನೋ ಹೊಂದ್ಬಿಟ್ಟಿದ್ದಾರೆ. ಏನಪ್ಪ ಈ ಭ್ರಷ್ಟ KPSCಯನ್ನು ಇನ್ನೂ ಯಾವಾಗ ಸರಿ ಹೋಗುತ್ತೆ, ಇದ್ರ ಬಗ್ಗೆ ಧ್ವನಿ ಎತ್ತಾರ ಯಾರೂ ಇಲ್ವಾ? ಧ್ವನಿ ಎತ್ತಬೇಕಾಗಿರೋರು ಪೊಲಿಟಿಕಲ್ ಲೀಡರ್ಸೇ. ಅವ್ರೇನು ಮಾಡಿದ್ದಾರೆ, ಅವರವರ ಲಾಬಿಗೋಸ್ಕರ ಏನೇನೋ ಮಾಡಿಕೊಂಡು ಒಂದು ಸಮಾಜವನ್ನು ಒಂದು ಆತಂಕಕ್ಕೆ ಈಡು ಮಾಡಿಬಿಟ್ಟಿದ್ದಾರೆ. ಈಗ ಕರೆಕ್ಟಾಗಿ ಇವರು ಎಕ್ಸಾಮ್ ಕಂಡಕ್ಟ್ ಮಾಡಿಕೊಂಡು ಒಂದು ಕ್ಯಾಲೆಂಡರ್ ಇಯರನ್ನು ಮೆನ್ಷನ್ ಮಾಡಿಕೊಂಡು ಪರ್ಟಿಕ್ಯುಲರ್ ಆಗಿ ಇಂತಿಷ್ಟು ಟೈಮ್ಗೆ ನೋಟಿಫಿಕೇಷನ್ನ ಜಾರಿ ಮಾಡಿ ಮತ್ತು ರಿಸಲ್ಟ್ ಅನೌನ್ಸ್ ಮಾಡಿದರೆ ಈ ರೀತಿ ಅನಾಹುತಗಳಾಗೋಲ್ಲ. ಬಟ್ ಏನಪ್ಪ ಅಂದರೆ ಇದು ಸಾಕಷ್ಟು ಎಡೆ ಮಾಡಿಕೊಟ್ಟಿದೆ. ಮತ್ತು ಆ ಕ್ವಶನ್ ಪೇಪರ್ ಸೆಟ್ ಮಾಡೋದಕ್ಕೆ ನೇಮಕ ಮಾಡ್ತಾರೆ ಆ KPSC. ಅವ್ರಿಗೂ ಕಾಮನ್ ಸೆನ್ಸ್ ಇಲ್ಲ. ಅಲ್ಲಿನೋ IAS ಆಫೀಸರ್ಸ್ ಬಂದಿರ್ತಾರೆ, ಅದೇನು ChatGPTಯಲ್ಲಿ ಹಾಕ್ಬಿಟ್ಟು ಮಾಡ್ತಾರೋ ಏನೋ ಗೊತ್ತಿಲ್ಲ. ನುರಿತ ತಜ್ಞರನ್ನು ಕರ್ಕೊಂಡೋಗಿ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಲ್ಲಿ. ಎಂತೆಂಥ ಮೇಧಾವಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅಂಥವ್ರನ್ನ ಬಿಟ್ಟು ತೊಗೊಂಡೋಗಿ ಯಾರೋ 3rd ಕ್ಲಾಸ್ ಅವ್ರನ್ನ ಕ್ವಶನ್ ಪೇಪರನ್ನು ಸೆಟ್ ಮಾಡೋಕ್ಕೆ ಬಿಡ್ತಾರೆ ಅಂದರೆ ಇದು ಇನ್ನೂ ಯಾವ ಹಂತಕ್ಕೆ ಹೋಗ್ತಾ ಇದೆ. ಜೊತೆಗೆ ಇನ್ನೂ ಒಂದು ಸ್ಪರ್ಧಾರ್ಥಿಗಳೇ, ನಿಮ್ಮಲ್ಲೇ ಸಾಕಷ್ಟು ಜನ ಇದ್ದಾರೆ ಭ್ರಷ್ಟ ಸ್ಪರ್ಧಾರ್ಥಿಗಳಿದ್ದಾರೆ. ನಿಮ್ಮಲ್ಲೇ ಸಾಕಷ್ಟು ಜನ ನಿಮ್ಮ ಜೊತೆನೇ ಓಡಾಡ್ಕೊಂಡಿರ್ತಾರೆ. ಅವರು ಮತ್ತೆ ಅಧಿಕಾರಕ್ಕೆ ಬಂದು ಅಲ್ಲಿ ಏನು ಕಿತ್ತು ಗುಡ್ಡೆ ಹಾಕೋದಿಲ್ಲ, ಅವರು ಅಲ್ಲಿ ಭ್ರಷ್ಟ ಮಾಡ್ತಾರೆ. ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಸ್ಪರ್ಧಾರ್ಥಿಗಳೇ. ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಪಕ್ಕ AC ಕೋರ್ಟ್ ಮತ್ತು AC ಆಫೀಸು ಮತ್ತು DC ಆಫೀಸ್ ಇದೆ. ಅಲ್ಲಿ ಕೆಲವೊಂದೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಸ್ಗಳನ್ನು ಅವರೇ ತೊಗೊಳ್ತಾರೆ ಸ್ಪರ್ಧಾರ್ಥಿಗಳೇ. ತಹಶೀಲ್ದಾರ್ ಆಗಿರಬಹುದು, AC ಆಗಿರ್ಬೋದು, DC ಆಗಿರ್ಬೋದು. ಅಲ್ಲಿ ತಿಂಗಳಿಗೊಂದ್ಸರಿ ರೈಡ್ ಆಗ್ತಾ ಇರುತ್ತೆ, ಲೋಕಾಯುಕ್ತ ರೈಡ್ ಆಗ್ತಾ ಇರುತ್ತೆ. ಅಲ್ಲಿ ಏನು ಮಾಡ್ತಾರೆ, ಪಾಪ ರೈತರು ಬಂದಿರ್ತಾರೆ, ಯಾವುದೋ ಸ್ಮಾಲ್ ಎರರ್ ಆಗಿರುತ್ತೆ, ಒಂದು ಸ್ಪೆಲ್ ಮಿಸ್ಟೇಕ್ ಆಗಿರುತ್ತೆ ಅಥವಾ ಒಂದು ಹೆಸರು ಬಿಟ್ಟೋಗಿರುತ್ತೆ. ಅದನ್ನು ಸೇರ್ಪಡೆ ಮಾಡೋದಕ್ಕೆ ಲಕ್ಷ ದುಡ್ಡು ಕೇಳ್ತಾರೆ. ಮೊದಲು ಕೇಳ್ತಾರೆ ಏನಪ್ಪ ಹೋಗುತ್ತೆ ಅದರ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳೇ, ರೈತರು ಪಾಪ ಅಲಿದಾಡಿ ಜಸ್ಟ್ 1 ನಿಮಿಷ ಫ್ರಾಕ್ಷನ್ಸ್ ಆಫ್ ಮಿನಿಟಿಗೆ ಆಗೋ ಕೆಲಸನ 2-3 ವರ್ಷ ಅಲಿದಾಡಿಸ್ತಾರೆ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಈ ಭ್ರಷ್ಟ ಸ್ಪರ್ಧಾರ್ಥಿಗಳು ಅಲ್ಲಿ ಬಂದು ಏನು ಕಿತ್ತು ಗುಡ್ಡೆ ಹಾಕೋದಿಲ್ಲ. ಅಲ್ಲಿ ಬಂದರೆ ನಿಮ್ಮ ತಂದೆ ತಾಯಿ ಹೋಗ್ತಾರೆ, ಅಥವಾ ನಿಮ್ಮ ಪೇರೆಂಟ್ಸ್ ಹೋಗ್ಬೋದು, ನಿಮ್ಮ ಕೊಲೀಗ್ಸ್ ಹೋಗಬಹುದು, ರೈತರು ಹೋಗಬಹುದು, ಯಾರೇ ಒಬ್ಬರು ಹೋಗ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಹೋಗ್ಬೋದು. ಅವರಿಗೆ ನ್ಯಾಯ ಒದಗಿಸ್ಕೊಡಲ್ಲ. ಈಗ ನೋಡಿ, 5-6 ಕೋಟಿ 7 ಕೋಟಿ ಹೋಗ್ತೀವಿ ಒಂದೊಂದು ಸೀಟಿಗೆ. ನನಗೆ ಕಿವಿಗೆ ಬಂದು ಆಲ್ರೆಡಿ ಇಷ್ಟಿಷ್ಟು ದುಡ್ಡು ತೊಗೊಳ್ತಿದ್ದಾರಂತೆ ಒಂದೊಂದು ಸೀಟಿಗೆ ಅಂತ. ಮಿನಿಮಮ್ ಒಂದು ಈ ನೋಟಿಫಿಕೇಷನ್ ಒಂದು 80 ಸೀಟನ್ನು ನಿಷ್ಠೆಯಿಂದ ತುಂಬ್ಕೋಬೋದು. ಬಟ್ ಉಳಿದ 300 ಸೀಟುಗಳನ್ನು ಅವರೇನು ಸೇಲ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಆ ಕಾರಣದಿಂದ ಈ ನೋಟಿಫಿಕೇಷನನ್ನು ಎಲ್ಲರೂ ಧ್ವನಿ ಎತ್ತಬೇಕು ಇದರ ಪರವಾಗಿ. ನಿಮಗೆ ಯಾವುದೇ ರೀತಿ ಮಾಹಿತಿ ಸಿಗಲಿ, ಯಾವುದೇ ಭ್ರಷ್ಟ ಸ್ಪರ್ಧಾರ್ಥಿಯ ಮಾಹಿತಿ ಸಿಕ್ಕಿದ್ರು ಖಂಡಿತವಾಗಲೂ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಜೊತೆಗೆ ಸಾಕಷ್ಟು ಹೋರಾಟಗಾರರಿದ್ದಾರೆ, ಯೂಟ್ಯೂಬರ್ಸ್ ಇದ್ದಾರೆ ಇದರ ರಿಲೇಟೆಡ್. ಈಗ ಅಕ್ಸಾ ಕಾಂತಕುಮಾರ್ ಆಗಿರ್ಬೋದು, ಇಟ್ಸ್ ಮೀ ಅಮರ್ ಆಗಿರಬಹುದು, ಎಲ್ಲರೂ ಧ್ವನಿ ಎತ್ತಬೇಕಾಗುತ್ತೆ ಇದರ ವಿರುದ್ಧವಾಗಿ. ಸಾಕಷ್ಟು ಎಡೆ ಮಾಡಿಕೊಟ್ಟಿದೆ. ಯಾಕಂದರೆ ಸೀರಿಯಲ್ ನಂಬರ್ ನೋಡಿ, ಒಂದೇ ರೂಮಲ್ಲಿ 15 ಜನ ಯಾವ ಕೇಪಬಿಲಿಟಿ ಇದೆ? ಒಂದೇ ಮನೆಯಲ್ಲಿ 2-3 ಅಂದರೆ ಯಾವ ರೀತಿ? ಮತ್ತು ಇಲ್ಲಿ ಆಲ್ಮೋಸ್ಟ್ ಆಗೋ ಏನಂದರೆ ಯಾರು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ತಗೊಂಡಿರ್ತಾರೆ. ಮತ್ತು ಇನ್ನೊಂದು ಸ್ಪರ್ಧಾರ್ಥಿಗಳೇ, ಈಗೇನು ಮೇನ್ಸ್ ಕ್ಲಿಯರ್ ಆಗಿದೆಯಲ್ಲ, ಅವರಲ್ಲಿ
ನನಗನಿಸಿರೋ ಪ್ರಕಾರ 70% ಆಫ್ ದ ಸ್ಟೂಡೆಂಟ್ಸು ಮೊಬೈಲನ್ನು ಟ್ರೇಸ್ ಮಾಡಿದಾಗ ಅವ್ರದ್ದು ಮಾಹಿತಿ ಬಂಡವಾಳ ಅವ್ರದ್ದು ಬಟ್ಟ ಬಯಲಾಗುತ್ತೆ. ಯಾರ ಜೊತೆ ಮಾತಾಡಿದ್ದಾರೆ, ಏನೇನು ಸಂಭಾಷಣೆ ನಡೆದಿದೆ, ಪ್ರತಿಯೊಂದು ಸಿಗುತ್ತೆ. ಮತ್ತು ಇನ್ನೂ ಒಂದು, ಈ KPSC ಅವರು ಕಳ್ಳಾಟಗಳು ಜಾಸ್ತಿ ಆಡ್ತಾರೆ. ಯಾಕಂದರೆ ಈಗ ಪ್ರತಿಯೊಂದು RTI ಹಾಕ್ಬಿಟ್ಟು ನಾವು ಯಾವುದೇ ಒಂದು ಸ್ಪರ್ಧಾರ್ಥಿಯ ಆನ್ಸರ್ ಶೀಟನ್ನು ತೊಗೋಬಹುದು. ಬಟ್ ಅವರು ಏನು ಹೇಳ್ತಾರೆ, ಇಲ್ಲ ನಾವು ಬರ್ನ್ ಮಾಡಿಬಿಟ್ರಿ, ಇಲ್ಲ ಅದು ಹಂಗಾಯಿತು, ಹಾಳಾಗಿದೆ, ಇದು ನೆಪಗಳನ್ನು ಕೊಡ್ತಾರೆ. ಆ ಕಾರಣದಿಂದ KPSC ಅವ್ರಿಗೂ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು ಭ್ರಷ್ಟ ಮಾಡಿಲ್ಲ ಅಂದರೆ, ಭ್ರಷ್ಟಾಚಾರ ನಡೆದಿಲ್ಲ ಅಂದರೆ ಯಾವುದೇ ಕಾರಣಗಳನ್ನು ವಿದ್ಯಾರ್ಥಿಗಳ ಬರೆದಿರುವ ಆನ್ಸರ್ ಶೀಟ್ನನ್ನು ಏನೂ ಮಾಡಬಾರ್ದು. ನಾವು ಯಾವಾಗ ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಸ್ಪರ್ಧಾರ್ಥಿಗಳು ಎಲ್ಲದಕ್ಕೂ ಕೂತಿರ್ತೀವಿ. ಸ್ಪರ್ಧಾರ್ಥಿಗಳು ಏನೇ ಆಗಿರಬಹುದು, KPSCನ ಕಿತ್ತು ಹೋಗಿಬೇಕು. ಫಸ್ಟ್ ಆಫ್ ಆಲ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಬೇಕು KPSC ಅವರಿಗೆ. ಮತ್ತು ಇನ್ನೂ ಸ್ಪರ್ಧಾರ್ಥಿಗಳೇ, ನಿಮಗೆ ಏನಾದರೂ ಮಾಹಿತಿ ಕಂಡು ಬಂದಲ್ಲಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಯಾವುದೇ ಮಾಹಿತಿ ಆಗಿರಲಿ, ನಾನು ಇದರಲ್ಲಿ ನಿಷ್ಠಾವಂತ ಸ್ಪರ್ಧಾರ್ಥಿಗಳು ಇದ್ದಾರೆ, ಅವ್ರಿಗೂ ತೊಂದರೆ ಆಗೋದು ಬೇಡ. ಜೊತೆಗೆ ಇಲ್ಲಾಂದರೆ ಈಗೇನು ರಿಟ್ ಹಾಕ್ಕೊಂಡಿದ್ರಲ್ಲ, ಅವರು ಏನು ಅಷ್ಟು ಜನಕ್ಕೆ ಕೊಟ್ಟಿದ್ರಲ್ಲ, ಅಷ್ಟು ಜನಕ್ಕೂ ಏನು ಮೇನ್ಸ್ ಬರೆಯೋ ಅವಕಾಶ ಕೊಟ್ಟಿದ್ರು, ಅದೇ ರೀತಿ ಇವರು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೂ ಕೊಡಬೇಕಾಗಿತ್ತು. ಬಟ್ ಕೊಡಲಿಲ್ಲ. ಇಲ್ಲಿ ನ್ಯಾಯನೂ ದುಡ್ಡಿದ್ದವ್ರಿಗೆ ಅಂತ ನನಗೆ ಭಾಸವಾಗ್ತಾ ಇದೆ. ಈಗ ಆಲ್ ಆರ್ ಈಕ್ವಲ್ ಅಂತ ಹೇಳಿದ್ಮೇಲೆ ರಿಟ್ ಹಾಕ್ಕೊಂಡಿರೋರ್ಗೂ ಒಂದೇ ನ್ಯಾಯ ಸಿಗಬೇಕು, ರಿಟ್ ಆಗದೇ ಇರೋರ್ಗೂ ಒಂದೇ ನ್ಯಾಯ ಸಿಗಬೇಕಾಗಿತ್ತು. ಯಾಕಂದರೆ ಗೋಚರ ಆಗ್ತಾಯಿದೆ, ಇಲ್ಲಿ ತಪ್ಪಾಗಿದೆ ಅಂತ ಮನವರಿಕೆ ಆಗಿದೆ. ತಪ್ಪು ಅಂದಮೇಲೆ ಇಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕಾಗಿತ್ತು. ಅದಕ್ಕೆ ನಾನು ಹೇಳಿದ್ದು, ನ್ಯಾಯ ಎಂಬುದು ಓನ್ಲಿ ಸೀಮಿತ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಮತ್ತೆ ಇನ್ನೇನಪ್ಪ ಅಂದರೆ, ಈಗೇನು 56,432 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿದೆ. ಬಟ್ ಈಗ ಇನ್ನೂ ಒಂದು ಗೊಂದಲ ಸ್ಟಾರ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಇಂಟರ್ನಲ್ ರಿಸರ್ವೇಷನ್ ಏನಂದರೆ, ರಾಷ್ಟ್ರಪತಿಯವರ ರಾಜ್ಯಪಾಲರ ಅಂಕಿತ ಆಗಿದೆ. ರಾಜ್ಯಪಾಲರ ಅಂಕಿತ ಹಾಕಿದ್ರೆ ಸಾಲದು ಸ್ಪರ್ಧಾರ್ಥಿಗಳೇ. ಅದಕ್ಕೆ ರಾಷ್ಟ್ರಪತಿ ಅಂಕಿತ ಬೇಕು, 9th ಶೆಡ್ಯೂಲ್ಗೆ ಸೇರ್ಪಡೆ ಮಾಡಬೇಕು. ಜೊತೆಗೆ ಈಗ ಇವ್ರು ಬರೀ ಇಲ್ಲಿನ ಏನಪ್ಪ 50% ಮಾಡ್ತೀವಿ, 6% ಉಳಿಸ್ತೀವಿ ಅಂತ ಹೇಳಿದ್ರೆ, ಶೋಷಿತ ಸಮುದಾಯಗಳು ಈಗೇನು ಮಾಡ್ತಿದ್ದಾವೆ ಅಂದರೆ ಹೋರಾಟಕ್ಕೆ ಭಾಗಿಯಾಗ್ತಿದ್ದಾವೆ. ನಮಗೆ ಇಲ್ಲ 56% ನೀವೇನು ಈಗ ಇನ್ಕ್ಲೂಡ್ ಮಾಡ್ಕೊಂಡಿದ್ರು, ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ನಮಗೆ ಇದನ್ನು ಮಾಡಿ, ನೋಟಿಫಿಕೇಷನ್ ಮಾಡಿ, ನಮ್ಮನ್ನು ಕಡೆಗಣಿಸ್ಬೇಡಿ. ಬಟ್ ಅವ್ರು ಹೇಳೋದು ಒಂದು ಪ್ರಕಾರ ಕರೆಕ್ಟಾಗೇ ಇದೆ ಸ್ಪರ್ಧಾರ್ಥಿಗಳೇ. ಯಾಕಂದರೆ ಈಗ ಅಪ್ರೂವಲ್ ಮಾಡಿ ಮತ್ತೆ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಆ ಕಾರಣದಿಂದ ಈಗೇನು ಇವತ್ತು ಬೇರೆ ಯಾವುದೋ ಒಂದು ನೋಡಿದೆ, PC ಕಾಲಾಗ್ತಿದೆ, PSI ಕಾಲಾಗ್ತಾ ಇದೆ, ಡಿಟೆಕ್ಟಿವ್ ಯಾವ್ಯಾವುದೋ ಮಾಹಿತಿ ಬಂತು. ಬಟ್ ಯಾವುದೇ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬಟ್ ನೀವು ಸ್ಟಡಿ ಮಾಡೋದನ್ನು ಮಾಡ್ತಾರೆ. ಏನೆಲ್ಲ ಈಗ ನಾನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಯಾರು ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ ಏನಾಗುತ್ತೆ ಅಂತ ಬದಲಾವಣೆ. ಆ ಕಾರಣದಿಂದ ನೀವು ದಯವಿಟ್ಟು ಸ್ಟಡಿ ಮಾಡ್ತಾಯಿರಿ. ಮತ್ತು ಯಾವುದೇ ಇದಕ್ಕೆ ಗೊಂದಲಗಳಿಗೆ ನೀವು ತಲೆ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ನಿಮಗೇನಾದರೂ ಮಾಹಿತಿ ಸಿಕ್ಕಿದ್ರೆ ಖಂಡಿತವೂ ದಯವಿಟ್ಟು ನಮ್ಮ ನಂಬರ್ಗಳಿಗೆ ಶೇರ್ ಮಾಡಿ. ನಾವು ಅದರ ಮುಂದಿನ ಆಕ್ಷನನ್ನು ತೊಗೊಳ್ತೀವಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.